Hello my dear students, welcome back. So today we are going to discuss about the last topic, that is calculation of mean, median and mode for continuous series. Okay, so here is the continuous series given, that is marks of the students and followed by the frequency, that is number of students. Okay, yes, so ನಿಮಗೆ ಒಂದು ನೆನಪಿದೆ ಏನು, ನಾವು ಕಂಟಿನ್ಯೂಸ್ ಸೀರೀಸ್ನ ಕೊಟ್ಟಾಗ ಮೀನ್ ಕಂಡುಹಿಡಿಯಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ ಅಂದರೆ ಹಿಯರ್ ಇಟ್ ಈಸ್. ಸೊ ದಟ್ ಈಸ್ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಮ್ ಡಿವೈಡೆಡ್ ಬೈ ಎನ್. ನಿಮಗಿಲ್ಲಿ ಎರಡು ಫೆಮಿಲಿಯರ್ ಇದೆ. ಯಾವುದು? ಎಫ್ ಅಂದರೆ ಗೊತ್ತು, ಫ್ರೀಕ್ವೆನ್ಸಿ. ಎನ್ ಈಸ್ ದ ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸ್ ಗಿವನ್ ಅಥವಾ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಕರೆಕ್ಟಾ? ಬಟ್ ಇನ್ನೊಂದೇನು ಎಮ್ ಇದೆ. ಎಮ್ ಈಸ್ ದ ಮಿಡ್ ಪಾಯಿಂಟ್ ಅದ. ಮಿಡ್ ಪಾಯಿಂಟ್ ಬಗ್ಗೆ ನಾವು ಹೇಳಿದ್ವಿ. ಈ ಮಿಡ್ ಪಾಯಿಂಟ್ನ ಹೆಂಗಪ್ಪ ಕಂಡುಹಿಡಿಯೋದು ಅಂತಂದರೆ, ನಮಗೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಕಂಟಿನ್ಯೂಸ್ ಸೀರೀಸ್, ಕರೆಕ್ಟಾಗಿ 0 to 10 ಅಂತ ಕೊಟ್ಟಿದ್ದಾರೆ, 10 to 20 ಅಂತ ಕೊಟ್ಟಿದ್ದಾರೆ, 20 to 30 ಇದೇ ರೀತಿ, ಕರೆಕ್ಟಾ? ಸೊ ಇದರ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಈ ಮಿಡ್ ಪಾಯಿಂಟ್ನ ಕಂಡುಹಿಡಿಯಲಿಕ್ಕೆ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಬೇಕು, ಕರೆಕ್ಟಾಗಿ. 0 to 10 ನಾವು ಕನ್ಸಿಡರ್ ಮಾಡೋದಾದರೆ 0 ಬಂದು ಲೋಯರ್ ಲಿಮಿಟ್ಟು, ಆಮೇಲೆ 10 ಬಂದು ಅಪ್ಪರ್ ಲಿಮಿಟ್ ಆಗುತ್ತೆ, ಕರೆಕ್ಟ್? ಅದೇ ರೀತಿ 10 to 20 ತೊಗೊಳ್ಳೋದಾದರೆ 10 ಈಸ್ ದ ಲೋಯರ್ ಲಿಮಿಟ್, 20 ಈಸ್ ದ ಅಪ್ಪರ್ ಲಿಮಿಟ್. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎಮ್ ಹಿಯರ್, ಕರೆಕ್ಟಾ? ಫಸ್ಟ್ ನಾವು ಈಗ ಮೀನ್ ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಾಯಿತು. ಸೊ ಅದನ್ನು ಫಸ್ಟ್ ಕಂಡುಹಿಡಿದು ಬಿಡೋಣ, ನೆಕ್ಸ್ಟ್ ಮೀಡಿಯನ್ ಪಾರ್ಟಿಗೆ ಹೋಗೋಣ, ಓಕೆನಾ? ಸೊ ಇಲ್ಲಿ ನೋಡ್ಬೋದು ಏನಿದೆ, ಮಾರ್ಕ್ಸ್ ಆ್ಯಂಡ್ ಕೊಟ್ಟಿರ್ತಕ್ಕಂಥ ಡೇಟಾನ ಟ್ಯಾಬ್ಯುಲೇಟ್ ಮಾಡಿದ್ದೀನಿ ಇಲ್ಲಿ, ಕರೆಕ್ಟಾ? ಎಸ್. ಸೊ ಫಸ್ಟ್ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ಮೀನ್ ಫಾರ್ ಕಂಟಿನ್ಯೂಸ್ ಸೀರೀಸ್ ಫಸ್ಟ್, ಓಕೆ? ಎಸ್. ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ವೇರಿಯಬಲ್ನ ಟ್ಯಾಬ್ಯುಲೇಟ್ ಮತ್ತು ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಓವರ್ ಹಿಯರ್, ಓಕೆ? ಸೊ ಆ ಫ್ರೀಕ್ವೆನ್ಸಿಯ ಟೋಟಲ್ ಕ್ಯಾಲ್ಕುಲೇಷನ್, ಟೋಟಲ್ ಸಮ್ ಬಂದು ಎನ್ ಇಸ್ ಈಕ್ವಲ್ಸ್ ಟು 250 ಇದೆ, ಕರೆಕ್ಟಾ? ಅದಾದ ಮೇಲೆ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ಅಂತ ಹೇಳಿದ್ವಿ, ಕರೆಕ್ಟಾ? ಏನು? ಸಮೇಷನ್ ಆಫ್ ಎಫ್ ಎಮ್ ನಾವು ಮಾಡಬೇಕು ಇವಾಗ. ಎಫ್ ಎಕ್ಸ್ ಮಾಡೋಂಗಿಲ್ಲ ಇಲ್ಲಿ, ಯಾಕಂದರೆ ಎಫ್ ಎಕ್ಸ್ ಮಾಡೋಕ್ಕೆ ನಮಗೆ ಇದು ಡಿಸ್ಕ್ರೀಟ್ ಮತ್ತು ಇಂಡಿವಿಜುವಲ್ ಸೀರೀಸ್ ಅಲ್ಲ. ಸಿನ್ಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಸೀರೀಸ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಿಡ್ ಪಾಯಿಂಟ್ ಆಫ್ ದಿಸ್. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮಿಡ್ ಪಾಯಿಂಟ್ನ ಕಂಡುಹಿಡಿಬೇಕು, ಎಫ್ ಎಮ್ ವ್ಯಾಲ್ಯೂ ಫಸ್ಟ್ ಕಂಡುಹಿಡಿಬೇಕು. ಆ ನಂತರ ಏನು ಮಾಡ್ಬೋದು, ನಾವು ಸಮೇಷನ್ ಆಫ್ ಎಫ್ ಎಮ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಫಸ್ಟ್ ಅಬ್ಸರ್ವ್ ಮಾಡಿರಿ, ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿತಾ ಇದ್ದೀನಿ, 0 plus 10, okay? 0 plus 10 divided by 2, that is 10 by 2 is equals to 5 here, okay? ಅದೇ ರೀತಿ 10 ಮತ್ತು 20 ಇದೆ, ಕರೆಕ್ಟಾ? 10 plus 20 divided by 2, that is 10 plus 20 divided by 2 ಇಲ್ಲಿ, ಕರೆಕ್ಟಾ? ಎಸ್. ಅದೇ ರೀತಿ ಮತ್ತೆ 20 plus 30 divided by 2, it is 25. 30 plus 40 divided by 2, it is 35. 40 plus 50 divided by 2, it is 45. Again 50 plus 60 divided by 2, it is 55. Similarly 60 to 70 ಮತ್ತು 70 to 80 ಕೂಡ ಹಾಗೆ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ದ ಮಿಡ್ ಪಾಯಿಂಟ್ ಎಮ್ ವ್ಯಾಲ್ಯೂಸ್, ಕರೆಕ್ಟಾ? ಸೊ ಆಯ್ತು, ನಮಗೆ ಇವಾಗ ಎಮ್ನ ವ್ಯಾಲ್ಯೂ ಗೊತ್ತಾಗಿದೆ, ಎಫ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇವಾಗ ಏನು ಮಾಡ್ಬೋದು, ನಾವು ಎಫ್ ಮತ್ತು ಎಮ್ಮನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಕರೆಕ್ಟಾ? ಎಫ್ ಎಮ್ ವ್ಯಾಲ್ಯೂ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ 15 plus 5 it is 75. ಅದೇ ಥರ 20 plus 15 it is 300 and 25 into 25 it is 625. 24 into 35 it is 840. 12 into 45 it is 540. 31 into 55 it is 1705. Sorry, ಅದಾದ ನಂತರ 71 into 65 it is 4615 and 52 into 75 it is 3900, ಕರೆಕ್ಟಾ? ಈಗ ನಮ್ಮ ಎಫ್ ಎಮ್ ವ್ಯಾಲ್ಯೂಸ್ ಬಂತಿಲ್ಲಿ. ಸೊ ಈಸಿಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಸಮೇಷನ್ ಆಫ್ ಎಫ್ ಎಮ್, ದಟ್ ಈಸ್ ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ಆ್ಯಂಡ್ ಫೈಂಡ್ ದ ಸಮ್ ಆಫ್ ಎಫ್ ಎಮ್ ಹಿಯರ್. ಸೊ ನಮಗೇನು ವ್ಯಾಲ್ಯೂ ಬಂದಿದೆಯಪ್ಪ, 12,600 ಬಂದಿದೆ. ಸೊ ಇದು ನಮ್ಮ ಕ್ಯಾಲ್ಕುಲೇಷನ್. ನಾವು ಮೀನನ್ನು ಕಂಡುಹಿಡಿಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಇಷ್ಟು. ಒಂದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು, ಆನಂತರ ಎಫ್ ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಸಮ್ ಫೈಂಡ್ ಔಟ್ ಮಾಡಬೇಕು. ಈಗ ಆಯಿತು, ಸೊ ಫೈಂಡ್ ಮಾಡಿದ್ವಿ. ಇದಾದ ನಂತರ ಈಗ ನಾವೇನು ಮಾಡಬೇಕು, ಫಾರ್ಮುಲಾನ ಯೂಸ್ ಮಾಡಬೇಕು, ಕರೆಕ್ಟಾ? ಎಸ್, ಇಲ್ಲಿ ಮಾಡಿದ್ದೇವೆ. ಏನು? ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಮ್ ಡಿವೈಡೆಡ್ ಬೈ ಎನ್ ಇಟ್ ಈಸ್. ಸೊ ಇಲ್ಲಿ ನೋಡಿದ್ವಿ ಏನು, ಸಮೇಷನ್ ಆಫ್ ಎಫ್ ಎಮ್ ವ್ಯಾಲ್ಯೂ ಇಟ್ ಈಸ್ 12,600, ಕರೆಕ್ಟಾ? ಅದೇ ರೀತಿ ಎನ್ನ ವ್ಯಾಲ್ಯೂ ನೋಡ್ರಿ 2
50 ಹಿಯರ್. ಕರೆಕ್ಟಾ? ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸಮೇಷನ್ ಆಫ್ ಎಫ್ ಎಮ್ ಮತ್ತು ಎನ್ನ ವ್ಯಾಲ್ಯೂಸ್. ದಿಸ್ ಈಸ್ ಗೋಯಿಂಗ್ ಟು ಗಿವ್ ದ ವ್ಯಾಲ್ಯೂ ಆಫ್ ಮೀನ್, ದಟ್ ಈಸ್ 50.4 here. Okay, mean is equals to 50.4. This is how we are going to calculate the mean for the continuous series here. Okay, so how we did? First we have to calculate the midpoint of the given series, then we have to calculate fm value, and after that we have to find the summation of the fm. ಕರೆಕ್ಟಾ? ಮೊದಲು ಮಿಡ್ ಪಾಯಿಂಟನ್ನು ಕಂಡುಹಿಡಿಯಿರಿ. ಮಿಡ್ ಪಾಯಿಂಟ್ ಆದ ನಂತರ ಎಫ್ ಮತ್ತು ಎಮ್ನ ಮಲ್ಟಿಪ್ಲೈ ಮಾಡಿ ಎಫ್ ಎಮ್ ವ್ಯಾಲ್ಯೂಸ್ ಕಂಡುಹಿಡಿಯಿರಿ. ಅದಾದ ನಂತರ ಟೋಟಲ್ ಸಮ್ ಕಂಡುಹಿಡಿಯಿರಿ ಎಫ್ ಎಮ್ ಕಾಲಮ್ದು. ಅದಾದ ನಂತರ ಯೂಸಿಂಗ್ ದ ಫಾರ್ಮುಲಾ ಸಮೇಷನ್ ಆಫ್ ಎಫ್ ಎಮ್ ಡಿವೈಡೆಡ್ ಬೈ ಎನ್, ಪ್ಲೀಸ್ ಕ್ಯಾಲ್ಕುಲೇಟ್ ದ ಮೀನ್ ಫಾರ್ ದ ಕಂಟಿನ್ಯೂಸ್ ಸೀರೀಸ್. ಸೊ ನೆಕ್ಸ್ಟ್ ನಾವು ಮೀಡಿಯನನ್ನು ಹೇಗೆ ಕಂಡುಹಿಡಿಯೋದು ನೋಡೋಣ. ಓಕೆನಾ? ಸೊ ನಿಮಗೆಲ್ಲ ನೆನಪಿದೆ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಡನ್ ದ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಕರೆಕ್ಟಾ? ಜಸ್ಟ್ ಸ್ವಲ್ಪ ರೀಕಾಲ್ ಮಾಡಿರಿ. ಮೀಡಿಯನನ್ನು ಕಂಡುಹಿಡಿಬೇಕಾದ್ರೆ ನಾವು ಯೂಸ್ ಮಾಡ್ತಿರ್ತಕ್ಕಂಥ ಫಾರ್ಮುಲಾ ಇದು. ಸೊ ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ನಮ್ಮ ಕೆಲಸ ಏನಿತ್ರಪ್ಪ, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಮೀಡಿಯನ್ ಕ್ಲಾಸ್. ಕರೆಕ್ಟಾ? ಮೀಡಿಯನ್ ಕ್ಲಾಸ್ ಬಂದ ಮೇಲೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ಏನು? ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 minus CF divided by F into I ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಮೀಡಿಯನ್ ಕ್ಲಾಸ್? ಯೂಸಿಂಗ್ ದಿಸ್ ಫಾರ್ಮುಲಾ, ದಟ್ ಈಸ್ ಸೈಜ್ ಆಫ್ n/2th ಐಟಮ್. ಕರೆಕ್ಟಾ? ನೆನ್ಪಿಡ್ರಿ, n+1 ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ವಿ? ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸಿಗೆ, ಕನ್ಫ್ಯೂಷನ್ ಬೇಡ. n/2th ಐಟಮ್ ಇನ್ ದ ಸೀರೀಸ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಓಕೆ, ಅದಾದ ನಂತರ ಏನು ಮಾಡಬೇಕು? ಮೀಡಿಯನ್ ಕ್ಲಾಸ್ ಬರುತ್ತೆ. ಎನ್ ಅಂತಂದರೆ ಏನು? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ದಟ್ ಈಸ್ ಎನ್ ವ್ಯಾಲ್ಯೂ. ಹಿಯರ್ ನಮ್ಮ ಎನ್ ವ್ಯಾಲ್ಯೂ ಎಷ್ಟಿದೆ? ಇಟ್ ಈಸ್ ಐ ಗೆಸ್ 250. ಕರೆಕ್ಟಾ? ಎಸ್, ಅದು ಗೊತ್ತಿರೋದ್ರಿಂದ ಏನು ಮಾಡ್ತೀರಾ? ಫಸ್ಟ್ ನಾನು ಜಸ್ಟ್ ಮೆಥಡ್ ಕೇಳಿಸ್ಕೊಂಬಿಡ್ರಿ. ಅದಾದ ನಂತರ ನಾವು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣ. ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಅದಾದ ನಂತರ ಈ ಫಾರ್ಮುಲಾ ಯೂಸ್ ಮಾಡಿ ಮೀಡಿಯನನ್ನು ಕಂಡುಹಿಡಿಬೇಕು. ಕರೆಕ್ಟಾ? ಅದಾದಮೇಲೆ ಇದರಲ್ಲಿ ಏನೇನು ಮೀಡಿಯನ್ ಕ್ಲಾಸ್ ಬರುತ್ತೆ? ಮೀಡಿಯನ್ ಕ್ಲಾಸಿನ ಲೋಯರ್ ಲಿಮಿಟ್ ಬಂದು n/2 ಅಂದರೆ ಎನ್ನ ವ್ಯಾಲ್ಯೂ ಎಷ್ಟು ನಮಗೆ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ವ್ಯಾಲ್ಯೂ ಇಟ್ ಈಸ್ 250. ಸೊ 250 ಡಿವೈಡ್ ಬೈ 2. ಈ ಸಿ ಎಫ್ ಬಗ್ಗೆ ಹೇಳಿದ್ವಿ. ಕರೆಕ್ಟಾ? ಸಿ ಎಫ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಸಮ್ ಆಫ್ ದ ಪ್ರೀವಿಯಸ್ ಫ್ರೀಕ್ವೆನ್ಸೀಸ್. ಕರೆಕ್ಟಾ? ಟೋಟಲ್ ಸಮ್ ಆಫ್ ಪ್ರೀವಿಯಸ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿದ್ದೀವಿ. ಕರೆಕ್ಟಾ? ಸೊ ಇದು ಎಲ್ಲಿರುತ್ತೆ ಸಿ ಎಫು? ನಾವೆಲ್ಲ ಪ್ರತಿಯೊಂದು ಗಿವನ್ ಡೇಟಾಗೂ ನಾವು ಸಿ ಎಫ್ ಕಂಡುಹಿಡಿತೀವಿ. ಕರೆಕ್ಟಾ? ಬಟ್ ಮೀಡಿಯನ್ ಕ್ಲಾಸ್ನ ಮೇಲೆ ಇರ್ತಕ್ಕಂಥ ಫ್ರೀಕ್ವೆನ್ಸಿನ ನಾವೇನಂತ ಕರೆದಿದ್ದೀವಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೆದಿದ್ದೀವಿ. ಅಗೇನ್ ನಿಮಗೆ ನೆನಪಾಗುತ್ತೆ. ಆ್ಯಂಡ್ ಎಫ್ ಇಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಆ್ಯಂಡ್ ಐ ಈಸ್ ಗೋಯಿಂಗ್ ಟು ಬಿ ದ ಕ್ಲಾಸ್ ಇಂಟರ್ವಲ್. ಓಕೆ, ಎಸ್. ಸೊ ನಾವೀಗ ಎಷ್ಟು ಕಂಡುಹಿಡಿದೀವಿ ಇಲ್ಲಿ ನೆನಪು ಮಾಡ್ಕೊಳ್ರಿ. ನಮ್ಮ ಕೆಲಸ ಏನು? ಮೀನನ್ನು ಕಂಡುಹಿಡಿಯುವಾಗ ಅಪ್ ಟು ಇಲ್ಲಿವರೆಗೂ ಮಾಡಿದ್ವಿ. ಇದಾದ ನಂತರ ನಾವು ಮೀಡಿಯನ್ ಕಂಡುಹಿಡಿಯೋಕ್ಕೆ ವಿ ಆರ್ ಗೋಯಿಂಗ್ ಟು find out one more value here, that is cumulative frequency. ಕರೆಕ್ಟಾ? ಎಸ್, ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಯೋದು? ರಿಕಾಲ್ ಮಾಡಿರಿ. ಈ ಫ್ರೀಕ್ವೆನ್ಸಿ ಏನು ಮಾಡುತ್ತಪ್ಪ? ಹಿಂದಿನ ಎಲ್ಲ ಫ್ರೀಕ್ವೆನ್ಸಿಯ ಟೋಟಲ್ ಸಮ್ಮನ್ನು ಕೊಡ್ತಾ ಹೋಗುತ್ತೆ. ಹೌದಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿ ಎಷ್ಟು? ಇಟ್ ಈಸ್ 15. ಕರೆಕ್ಟಾ? 15 ಆಸ್ ಇಟ್ ಈಸ್ ಬರಿತಾ ಇದ್ದೀನಿ ಇಲ್ಲಿ. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಯೋದು? ಎಸ್, ಸೊ ಇಟ್ ಈಸ್ 15 + 20 ಇಟ್ ಈಸ್. ಕರೆಕ್ಟಾ? ಎಷ್ಟಾಗುತ್ತೆ? 35. ಅದೇ ರೀತಿ 35 + 25 ಇಟ್ ಈಸ್ 60. ಕರೆಕ್ಟಾ? ಅದಾದ ನಂತರ 60 + 24 ಎಷ್ಟಾಗುತ್ತೆ? 84 ಇಲ್ಲಿ. ಕರೆಕ್ಟಾ? ಅದೇ ರೀತಿ 84 + 12 ಇಟ್ ಈಸ್ 96. ಸೊ ಅಗೇನ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ನಾನು ಆಲ್ರೆಡಿ ಇದನ್ನು ಮಾಡಿದ್ದೇನೆ, ಸೊ ಅದಕ್ಕೋಸ್ಕರ ಗೊತ್ತಾಗ್ತದೆ ಅಷ್ಟೇ. ಓಕೆ, 198. ಅಗೇನ್ ಇಟ್ ಈಸ್ 52 ಅಲ್ಲ? ಎಸ್, ಇಟ್ ಈಸ್ 250. ಸೊ ಒನ್ಸ್ ನಾನು ಮಾಡೋ ಕ್ಯಾಲ್ಕುಲೇಷನನ್ನು ಎಲ್ಲ ಮತ್ತೆ ಫಾಲೋ ಮಾಡಿ ನೋಡಿರಿ. ಅದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ನಿಮಗೇನಾದ್ರು ಡೌಟ್ ಬಂದರೆ ಅಗೇನ್ ನನ್ನನ್ನು ಕೇಳಿರಿ ವಾಪಸ್ಸು. ಓಕೆನಾ? ಎಸ್, ಸೊ ದಿಸ್ ಈಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕರೆಕ್ಟಾ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿದ್ವಿ. ಇದಾದ ನಂತರ ಫಸ್ಟ್ ನಮ್ಮ ಕೆಲಸ ಏನು? ಮೀಡಿಯನ್ ಕ್ಲಾಸ್. ಕರೆಕ್ಟಾ? ಮೀಡಿಯನ್ ಕ್ಲಾಸ್ ಹೆಂಗೆ ಕಂಡುಹಿಡಿತೀರಿ? ಸೈಜ್ ಆಫ್ n/2th ಐಟಮ್. ಓಕೆನಾ? ಸೊ ಇಲ್ಲಿ ನನ್ನ ಹ್ಯಾಂಡ್ರೈಟಿಂಗ್ ತುಂಬ ಚೆನ್ನಾಗಿ ಆಗ್ತಾಯಿದೆ, ಬೇಡ ಇದು. ಓಕೆನಾ? ಎಸ್, ಸೊ ಫಸ್ಟ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ ಇಲ್ಲಿ, ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಎಸ್, ಹಿಯರ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್
ಮೀಡಿಯನ್. ಎಸ್, ಸೊ ಮೀಡಿಯನ್ ಕ್ಲಾಸ್ ಕಂಡುಹಿಡಿಯುವಾಗ ಏನು ಮಾಡ್ತೀರಾ, ಸೈಜ್ ಆಫ್ ಎನ್ ಬೈ ಟೂತ್ ಐಟಮ್. ಇಲ್ಲಿ ನಮ್ಮ ಎನ್ ವ್ಯಾಲ್ಯೂ ಎಷ್ಟಿದೆ, ಇಟ್ ಈಸ್ 250 ಹಿಯರ್. ಓಕೆ, ಎಸ್, ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಎಷ್ಟು, ಸೈಜ್ ಆಫ್ 250 ಡಿವೈಡ್ ಬೈ ಟೂತ್ ಐಟಮ್ ಇಲ್ಲಿ. ಕರೆಕ್ಟಾ, ಸೈಜ್ ಆಫ್ 125th ಐಟಮ್ ಬಂತು. ಕರೆಕ್ಟಾ, 250 ಡಿವೈಡ್ ಬೈ 2 ಅಂದರೆ ಎಷ್ಟರಪ್ಪ, 125 ಇಲ್ಲಿ. ಓಕೆನಾ, ಎಸ್. ಸೊ ಇವಾಗ ಈ 125 ಎಲ್ಲಿದೆ, 125th ಐಟಮ್ ಎಲ್ಲಿದೆ ಅನ್ನೋದನ್ನು ನೋಡಬೇಕಲ್ಲ. ಸೊ ಇವಾಗ ನಿಮ್ಮ ಕೆಲಸ ಏನು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಬೇಕು. ಕರೆಕ್ಟಾ, ಇಲ್ಲಿ ನೋಡಿರಿ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ 96 ಇದೆ, ಬಟ್ ಇಲ್ಲಿ 127 ಇದೆ. ಕರೆಕ್ಟಾ, ಈ ಯಾವುದು 40 to 50 ಕ್ಲಾಸ್ ಅಪ್ ಟು ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಂತ ಹೇಳಿದ್ದೀನಿ, 96 ಕ್ಯುಮ್ಯುಲೇಟಿವ್ ಇಟ್ ಈಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ 40 to 50. ಕರೆಕ್ಟಾ, ಈ 96ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ 97ಇಂದ ಅಪ್ ಟು 127ವರೆಗೂ ಯಾವ ಕ್ಲಾಸ್ನಲ್ಲಿ ಇರುತ್ತೆ, ದಿಸ್ ಈಸ್ 50 to 60 ಕ್ಲಾಸ್ನಲ್ಲಿ ಇರುತ್ತೆ. ಓಕೆನಾ, ಸೊ ನಮ್ಮ ಸೈಜ್ ಆಫ್ 125th ಐಟಮ್ ಯಾವ ಕ್ಲಾಸಲ್ಲಿ ಇರುತ್ತೆ ಅಂತ ನೀವು ಹೇಳ್ಬೋದು. ಇವಾಗ ಇಟ್ ಲೈಸ್ ಇನ್ ಬಿಟ್ವೀನ್ ದ ಕ್ಲಾಸ್ ದಟ್ ಈಸ್ 50 to 60. ಅವಾಗ ಏನಂತ ಕರಿತೀರಾ, 50 to 60ನ ನಾವೇನಂತ ಹೇಳ್ತೀವಿ, ಅವಾಗ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ನೆನಪಿಡ್ರಿ. ಓಕೆನಾ, ದಿಸ್ ಈಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ದ ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಗೊತ್ತಾಯಿತು. ಆಮೇಲೆ ನಾನು ಇನ್ನೊಂದು ಹೇಳಿದ್ದೀನಿ, ನೆನಪು ಮಾಡಿರಿ, ಏನು, ಯಾವಾಗಲೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕರೆಕ್ಟಾ, ನಮ್ಮ ಫಾರ್ಮುಲಾನಲ್ಲಿ ನಾವು ನೆಕ್ಸ್ಟ್ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ನೋಡ್ರಿ, ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ 2 ಡಿವೈಡ್ ಬೈ ಸಿ ಎಫ್ ಅಂತ ಇದೆ. ಕರೆಕ್ಟಾ, ಈಗ ನಾವು ಇಷ್ಟು ಟ್ಯಾಬ್ಯುಲೇಟ್ ಮಾಡಿದ್ದೀವಿ ಸಿ ಎಫ್ನಲ್ಲಿ. ಕರೆಕ್ಟಾ, ಯಾವ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಕ್ಯಾಲ್ಕುಲೇಷನಲ್ಲಿ ಹಾಕೋಬೇಕಪ್ಪ ಅಂತಂದರೆ, ಆಲ್ವೇಸ್ ದಿಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ lies above the median class. Okay, this frequency we are going to compute in the formula of median. Okay, ನೆನಪಿಡ್ರಿ, always CF lies above the median class ಇಲ್ಲಿ. ಓಕೆ, ಮೀಡಿಯನ್ ಕ್ಲಾಸ್ ಗೊತ್ತಾಯಿತು, ನಮಗೆ CF ಗೊತ್ತಾಯಿತು. ಸೊ ನಮ್ಮ ಫಾರ್ಮುಲಾನಲ್ಲಿ ಇನ್ನೂ ಎಷ್ಟು ವ್ಯಾಲ್ಯೂಸ್ ಇದೆ, ಎಲ್ ವ್ಯಾಲ್ಯೂ ಬೇಕು ನಮಗೆ. ಕರೆಕ್ಟಾ, ಎಫ್ನ ವ್ಯಾಲ್ಯೂ ಬೇಕು ಮತ್ತು ಐನ ವ್ಯಾಲ್ಯೂ ಬೇಕು. ಐನ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಿತೀರಿ. ಎಷ್ಟು, 0 to 10, 10 to 20 ಕೊಟ್ಟಿರೋದ್ರಿಂದ ನಮ್ಮ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಎಷ್ಟರಪ್ಪ, ಇಟ್ ಈಸ್ 10 ಇಲ್ಲಿ. ಕರೆಕ್ಟಾ, ಎಸ್. ಸೊ ಇನ್ನು ಏನು, ಎಲ್ನ ವ್ಯಾಲ್ಯೂ ಬೇಕು ಮತ್ತು ಎಫ್ನ ವ್ಯಾಲ್ಯೂ ಬೇಕು. ಇಲ್ಲಿ ನೋಡ್ರಿ, ನಮಗೆ ಎಲ್ ಅಂತಂದರೆ ನಾನು ಏನಂತ ಡಿಫೈನ್ ಮಾಡಿ ಹೇಳಿದೆ, ಇಟ್ ಈಸ್ ದ ಲೋಯರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ ಹೇಳಿದ್ವಿ. ಕರೆಕ್ಟಾ, ನಮ್ಮ ಮೀಡಿಯನ್ ಕ್ಲಾಸ್ ಬಂದು ಎಷ್ಟು, 50 to 60. So our L value, it is lower limit of the median class is 50. Okay, ಅದಾದ ನಂತರ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಇಟ್ ಈಸ್ 31. ಓಕೆನಾ, ನಮಗಿವಾಗ ಎಲ್ಲ ವ್ಯಾಲ್ಯೂಸ್ ಗೊತ್ತಾಯಿತು. ಯಾವುದರಲ್ಲಿ, ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ. ಕರೆಕ್ಟಾ, ಎಸ್. ಸೊ ಅದೇ ಫಾರ್ಮುಲಾ ಇಲ್ಲಿ ಬರ್ದಿದ್ದೀನಿ ನೋಡ್ರಿ. ಸೊ ಆಯ್ತು, ಇವಾಗ ನಮಗೆಲ್ಲ ವ್ಯಾಲ್ಯೂಸ್ ಗೊತ್ತಾಗಿದೆ. ಜಸ್ಟ್ ವಿ ಆರ್ ಲೆಫ್ಟ್ ವಿತ್ ದ ಕಾಂಪ್ಯೂಟೇಷನ್ ಪಾರ್ಟ್ ವೇರ್ ಎಲ್ ಇಸ್ ಈಕ್ವಲ್ಸ್ ಟು 50. ಸಿನ್ಸ್ 50 is the lower limit of the median class, ನಾನು ಆಗಲೇ ಹೇಳಿದೆ. n by 2 it is 250 divided by 2 it is 125. CF it is 96, F it is 31 and I it is 10. ಕರೆಕ್ಟಾ, ಇನ್ನೊಂದು ಸಲ ಬೇಕಾದ್ರೆ ಚೆಕ್ ಮಾಡ್ಕೊಂಬಿಡ್ರಿ. ಮೀಡಿಯನ್ ಕ್ಲಾಸ್ it is 50 to 60 and ಅದರ ಫ್ರೀಕ್ವೆನ್ಸಿ F value it is 31 and CF value it is 96 and I it is 10. ಕರೆಕ್ಟಾ, ಅವೆಲ್ಲನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಆ್ಯಸ್ ಯೂಶುವಲ್ ಕ್ಯಾಲ್ಕುಲೇಷನ್ ಮಾಡಿರಿ. ಫಸ್ಟ್ ಏನು ಮಾಡಬೇಕು, n by 2 ಮತ್ತು ಇದನ್ನು ಮೈನಸ್ ಮಾಡ್ಕೊಳ್ರಿ. ಕರೆಕ್ಟಾ, 125 ಮೈನಸ್ 96 ಇಟ್ ಈಸ್ 29 ಡಿವೈಡ್ ಬೈ 31 ಆ್ಯಸ್ ಇಟ್ ಈಸ್ ಇಂಟು 10 ಹಾಗೆ ಇಟ್ಟಿದ್ದೀನಿ. ಕರೆಕ್ಟಾ, ಅದಾದ ನಂತರ 50 ಪ್ಲಸ್ 0 ಇದಿಷ್ಟು ಏನು 29 ಡಿವೈಡ್ ಬೈ 31 ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ವ್ಯಾಲ್ಯೂ ಇಂಟು 10 ಹಿಯರ್. ಓಕೆ, ಅದೇ ರೀತಿ 50 ಪ್ಲಸ್ 9.35 ಇದೆ, ಏನಿದು 0.934 ಇಂಟು 10 ಮಾಡಿರೋ ವ್ಯಾಲ್ಯೂ ಇಷ್ಟು. ಕರೆಕ್ಟ್, ಅದಾದ ನಂತರ ಏನು ಮಾಡಿರಿ, 50 ಪ್ಲಸ್ 9.354 it is 59.354. This is the value of the median here. Okay, yes, so this is how we are going to calculate the median for the continuous series. Okay, ಆಯಿತು. ಇದಾದ ನಂತರ ನೆಕ್ಸ್ಟ್ ನಮ್ದು ಏನು ಕ್ಯಾಲ್ಕುಲೇಷನ್ ಆಫ್ ಮೋಡ್. ಓಕೆನಾ, ಲಾಸ್ಟ್ ಕೆಲಸ ಏನು ಮಾಡಬೇಕು, ನಾವು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ರೀಕಾಲ್ ಮಾಡಿರಿ, ಏನು ನಮ್ಮ ಕೆಲಸ ಅಂದರೆ ಫಾರ್ಮುಲಾ ನಮಗೆ ಗೊತ್ತಿರೋದು ಏನರಪ್ಪ, ಮೋಡ್ದು Z is equals to L plus F1 minus F0 divided by 2 F1 minus F0 minus
F2 ಇಲ್ಲಿ. ಇದಕ್ಕೂ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ನೋಡ್ರಿ. ಏನು ಫಸ್ಟ್ ಮೋಡ್ನ ಕಂಡಿಬೇಕಾದ್ರೆ ಇಲ್ಲೂ ಕೂಡ ನಾವು ಯಾವ ರೀತಿ ಮೀಡಿಯನ್ ಕ್ಲಾಸನ್ನು ಫಸ್ಟ್ ಫೈಂಡ್ ಔಟ್ ಮಾಡಿದ್ವೋ ಅದೇ ರೀತಿ ಮಾಡೆಲ್ ಕ್ಲಾಸನ್ನು ಕಂಡಿಡಿಬೇಕು. ಬಟ್ ಮಾಡೆಲ್ ಕ್ಲಾಸ್ನ ಕಂಡಿಡಿಯೋದು ತುಂಬ ಈಸಿ. ಹೇಗೆ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಕಂಟಿನ್ಯೂಸ್ ಸೀರೀಸ್ ಏನಿದೆ ಆ ಸೀರೀಸ್ನಲ್ಲಿ ಯಾವ ಕ್ಲಾಸಿಗೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ ದಟ್ ಈಸ್ ಗೋಯಿಂಗ್ ಟು ಬಿ ದ ಮಾಡೆಲ್ ಕ್ಲಾಸ್. ಕರೆಕ್ಟಾ? ಎಸ್. ಸೊ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ನಮ್ಮ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಇದು. ಹೌದಾ? ಸೊ ಇದರ ಒಳಗಡೆ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ನೋಡ್ರಿ, ಯಾವುದಕ್ಕೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ ಅಂತ. ಕರೆಕ್ಟಾಗಿ ಯಾವ ಕ್ಲಾಸಿಗೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂತ ಬಂದರೆ ಇಲ್ಲಿ ನೀವು ನೋಡ್ಬೋದು ದಿಸ್ ಈಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. 71 is the maximum frequency. So we can call the class 60 to 70 as a model class here. Okay. ಸೊ ಏನರಪ್ಪ ಮಾಡೆಲ್ ಕ್ಲಾಸ್ ಕಂಡುಹಿಡಿಯೋದು ಎಷ್ಟು ಸುಲಭ ಅಲ್ಲ. ಸೊ ಏನು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದಿದೆ ನೋಡ್ಕೋಬೇಕು, ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಬಂದು ನಮ್ಮ ಮಾಡೆಲ್ ಕ್ಲಾಸ್. ಸೊ ನಮ್ಮ ಮಾಡೆಲ್ ಕ್ಲಾಸ್ ಗೊತ್ತಾದ ಕೂಡಲೇ ನಮಗೆ ಇವೆಲ್ಲ ವ್ಯಾಲ್ಯೂಸ್ ಕಂಡುಹಿಡಿಯೋದು ತುಂಬ ಈಸಿ. ಹೌದಾ? ಸೊ ಮಾಡೆಲ್ L1 ಅಂತ ಹೇಳಿದ್ರೆ ಏನು, ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಇಲ್ಲಿ. ಕರೆಕ್ಟಾ? ಫಾರ್ಮುಲಾನಲ್ಲಿ L1 ಬರೆದಿದ್ದೀವಿ. ಅದೇ ರೀತಿ F1 ಅಂತ ಕರೆದ್ರೆ ಏನು, F1 ಇಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್. ಕರೆಕ್ಟಾ? ಇಲ್ಲಿ ನೋಡ್ರಿ, ಇದು ನಮ್ಮ ಮಾಡೆಲ್ ಕ್ಲಾಸ್ ಅಲ್ಲ, ಇದರ ಲೋಯರ್ ಲಿಮಿಟ್ ದಟ್ ಈಸ್ L1 ಇಲ್ಲಿ. ಓಕೆನಾ? ದಿಸ್ ಈಸ್ ದ L1 ಆ್ಯಂಡ್ ಇದರ ಫ್ರೀಕ್ವೆನ್ಸಿ ಬಂದು F1 ಅಂತ ಕರೆದಿದ್ದೀನಿ. ಅದಾದ ನಂತರ ಇದರ ಹಿಂದಿನ ಫ್ರೀಕ್ವೆನ್ಸಿನ F0 ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರ ಸಕ್ಸೀಡಿಂಗ್ ಫ್ರೀಕ್ವೆನ್ಸಿನ F2 ಅಂತ ಕರಿತೀವಿ. ಕರೆಕ್ಟಾ? ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ, ಅದಕ್ಕೋಸ್ಕರ ಎಷ್ಟು ಸಿಂಪಲ್ಲಾಗಿ ಹೇಳ್ತಾ ಇರೋದು. ಸೊ L1 ಇಟ್ ಈಸ್ ದ ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್. ನಮ್ಮ ಮಾಡೆಲ್ ಕ್ಲಾಸ್ ಎಷ್ಟು 60 to 70 ಆಗಿರೋದ್ರಿಂದ Lನ ವ್ಯಾಲ್ಯೂ ಇಟ್ ಈಸ್ 60. ಅದಾದ ನಂತರ L2 ಇಟ್ ಈಸ್ ಅಪ್ಪರ್ ಲಿಮಿಟ್ ದಟ್ ಈಸ್ 70. ಕರೆಕ್ಟಾ? ಅದಾದಮೇಲೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಇಟ್ ಈಸ್ F1 ಅಲ್ಲ, ಸೊ ಇಟ್ ಈಸ್ 71 ಹಿಯರ್. ಆ್ಯಂಡ್ F0ನ ವ್ಯಾಲ್ಯೂ ಎಷ್ಟಿದೆ ನೋಡ್ರಪ್ಪ, ಇಟ್ ಈಸ್ 31. ಕರೆಕ್ಟಾ? F0ನ ವ್ಯಾಲ್ಯೂ 31. ಅದೇ ರೀತಿ F2 ಇಟ್ ಈಸ್ ದ ಸಕ್ಸೀಡಿಂಗ್ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್. ಕರೆಕ್ಟಾ? ಸೊ ಅದಕ್ಕೋಸ್ಕರ ಎಷ್ಟಿದೆ, ಇದು ನಮ್ಮ ಮಾಡೆಲ್ ಕ್ಲಾಸ್ ಫ್ರೀಕ್ವೆನ್ಸಿ ಅಲ್ಲ, ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು F2 ದಟ್ ಈಸ್ 52 ಇಲ್ಲಿ. ಕರೆಕ್ಟಾ? ಎಸ್, ದಿಸ್ ಈಸ್ 52. ಓಕೆ, ವಿ ವಿಲ್ ಗೋ ಫಾರ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ನಮಗೆ ಇವಾಗ ಎಲ್ಲ ವ್ಯಾಲ್ಯೂಸ್ ಗೊತ್ತಾಗಿದೆ. ಹೌದಾ? ಸೊ ಫಸ್ಟ್ Z ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ತಗೊಳ್ರಿ. L1 ವ್ಯಾಲ್ಯೂ ಗೊತ್ತು, F1 ಮೈನಸ್ F2, ಅಗೇನ್ 2F1 ಮೈನಸ್ F0 ಮೈನಸ್ F2 ಇಂಟು I ಈಸ್ ದ ಫಾರ್ಮುಲಾ. ಸೊ ಹಿಯರ್ ದ ಮಾಡೆಲ್ ಕ್ಲಾಸ್ ಈಸ್ 60 to 70. ಕರೆಕ್ಟಾ? ನಮ್ಮ ಮಾಡೆಲ್ ಕ್ಲಾಸ್ ಬಂದು 60 to 70. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಇದಾದ ನಂತರ ಕ್ಯಾಲ್ಕುಲೇಷನ್ ಪಾರ್ಟ್ ದಟ್ ಈಸ್ L1 60 ಮೈನಸ್ 71 ದಟ್ ಈಸ್ F1. ಕರೆಕ್ಟಾ? F1 ಮೈನಸ್ F0 ಡಿವೈಡೆಡ್ ಬೈ 2F1. ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ 40 ದಟ್ ಈಸ್ 71 ಮೈನಸ್ 31 ಇಟ್ ಈಸ್ 40. 60 ಆ್ಯಸ್ ಇಟ್ ಈಸ್ ಇಟ್ಕೊಂಡಿರೋದು ಡಿವೈಡೆಡ್ ಬೈ 71 ಇಂಟು 2 ಇಟ್ ಈಸ್ 142. 31 ಆ್ಯಸ್ ಇಟ್ ಈಸ್ 52 ಆ್ಯಸ್ ಇಟ್ ಈಸ್ ಇಂಟು 10 ಆ್ಯಸ್ ಇಟ್ ಈಸ್. ಓಕೆ, ಅದಾದಮೇಲೆ 60 ಪ್ಲಸ್ 40 ಡಿವೈಡೆಡ್ ಬೈ ಇದನ್ನು ಕಾಂಪ್ಯೂಟ್ ಮಾಡಿರಿ. ಮೊದಲು ಮೈನಸ್ 31 ಮೈನಸ್ 52 ಮಾಡಿರಿ. ಬರ್ತಕ್ಕಂಥ ವ್ಯಾಲ್ಯೂವನ್ನು 152 ಮೈನಸ್ ದಟ್ ವ್ಯಾಲ್ಯೂ ಮಾಡಿರಿ ಇಂಟು 10 ಆ್ಯಸ್ ಇಟ್ ಈಸ್ ಇಡ್ರಿ. ಅದಾದಮೇಲೆ 60 ಪ್ಲಸ್ 40 ಡಿವೈಡ್ ಬೈ 59 ಇಟ್ ಗಿವ್ಸ್ ದಿಸ್ ವ್ಯಾಲ್ಯೂ. ಅದಾದ ಮೇಲೆ ಇಂಟು 10. ಓಕೆ, 60 ಪ್ಲಸ್ 6 ಪಾಯಿಂಟ್ ಇದು ಏನು 0.6779 ಇಂಟು 10 ಮಾಡಿದಾಗ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ಇದು ಎಷ್ಟು 6.779 ಹಿಯರ್. ಸೊ Z is equals to compute this sum that is 60 plus 6.779 here. So it gives the value 66.779 is the mode here. Okay na? Yes. So this is how we are going to calculate the mean, median and mode for the given continuous ಸೀರೀಸ್. ಓಕೆನಾ? ನೆನ್ಪಿಡ್ರಿ, ಅರ್ಥ ಆಗಿಲ್ಲ ಅಂತಂದರೆ ಅಗೇನ್ ನಾನು ಕೇಳ್ರಿ. ಓಕೆ, ಎಸ್. ಇವಾಗ ಏನಾದರೂ ಒಂದು ಡೌಟ್ ಬಂತು ಅಂತಂದರೆ ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಆಫ್ ಮೀನ್ ಫಾರ್ ಕಂಟಿನ್ಯೂಸ್ ಸೀರೀಸ್, ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಫಾರ್ ಕಂಟಿನ್ಯೂಸ್ ಸೀರೀಸ್, ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಮೋಡ್ ಫಾರ್ ಕಂಟಿನ್ಯೂಸ್ ಸೀರೀಸ್ ಮಾಡಿದ್ದೀವಲ್ಲ, ಅದರಲ್ಲಿ ಹೋಗಿ ನೋಡ್ರಿ. ಅದೇ ಸೇಮ್ ಮೆಥಡ್ ಇದರಲ್ಲೂ ಕೂಡ ಫಾಲೋ ಮಾಡೋದು. ಓಕೆನಾ? ಎಸ್, ಥ್ಯಾಂಕ್ ಯು.